ಸನ್ಮಾನ್ಯ ಡ್ರೋನ್ ಪ್ರತಾಪ್ ಅವರು ಸುದೀರ್ಘವಾಗಿ ಮಾತನಾಡಲಿದ್ದಾರೆ. ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ ಈಗ ಅಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಮಾರಿ ಗೋಲ್ಡ್ ಹೆಸರನ್ನ ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಮಾರಿನೇ ಬೇರೆ ಥರ ಇದೆ, ಗೋಲ್ಡೇ ಬೇರೆ ಥರ ಇದೆ. ಯಾಕಂಗೆ ಬರ್ತಿದ್ದಾರೆ ಅಂತ ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ನಾನು ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇನ್ನು ಫಸ್ಟ್ ಸಿನಿಮಾನ ಎಷ್ಟು ಸಿನಿಮಾ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟಿಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಶಾರ್ಟು ಹಾಗೆ ಹಿಡಿದು ಕೂಡಿಸುತ್ತೆ. ಹೊರಗಡೆ ಒಂದು ಸೆಕೆಂಡ್ ಹೋಗ್ಬೇಕು ಅಂತ ಅನ್ಸಲ್ಲ. ಪ್ರತಾಪ್ ರೀಸಸ್ ನೋಡಲಿ ಪ್ರತಾಪ್. ಸೊ ಕಂಪ್ಲೀಟಾಗಿ ಒಂದು ಸೆಕೆಂಡ್ ಕೂಡ ಅಲ್ಲಾಡದೇ ಇರುವಂಥ ಸಿನಿಮಾ. ಸಂಗೀತಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತು ಸಂಗೀತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವ್ರು ಕೊಟ್ಟಿದ್ದಾರೆ. 3 ಜನ ರಾಘುಗಳು ಈ ಸಿನಿಮಾಗೆ ಸೇರಿದ್ದಾರೆ. ನಿರ್ಮಾಪಕ ನೀವು ರಾಘುತಾನೆ, ರಘುವರ್ಧನ್ ಸರ್, ಡೈರೆಕ್ಟ್ರು ಕೂಡ ಅಷ್ಟೇ, ಡೈಲಾಗ್ ರೈಟ್ರು ಕೂಡ ಅಷ್ಟೇ. ತುಂಬ ಚೆನ್ನಾಗಿ ಮಾಸಿವಾಗಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್. ಪ್ರತಿ ಶಾಟು ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಕೂತಿರುವಂಥದ್ದು. ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ. ತುಂಬ ಮಾಸಿವಾಗಿ ಇಷ್ಟು ಸಲ ದಿಗಂತವರು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ಥರ ಇತ್ತು. ಮಾಸಾಗಿ ಯಾವುದದು ಕಂಪ್ಲೀಟ್ ಮಾಸ್ ಆಗಿ ನಮ್ಮ ಸಂಗೀತ ಆ್ಯಂಡ್ ದಿಗಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ವಜ್ರ ಗೆಲ್ಲಿ ಅವರು ಶೆಟ್ರಲ್ಲಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಎಂಟೈರ್ ಮೂವಿ ಒಂದು ಹೇಳ್ತೀನಿ ಕೇಳಿ. ಈ ಮೂವಿ ಮಾರಿಗೋಲ್ಡಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್. ಕರೆಕ್ಟ್ ತಾನೆ? ದಿಗಂತ್ ವೈಟ್ ಗೋಲ್ಡ್, ದಿಗಂತ್ ವೈಟ್ ಗೋಲ್ಡ್, ದಿಗಂತ್ ಡೈಮಂಡು ಡೈಮಂಡ್. ಸೊ ತುಂಬ ಸಣ್ಣಾಗಿ ಕ್ಯೂಟಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದವರು ಮಾಸಾಗಿ ಮೊಕ್ಕ ಕೊಯ್ದೆಲ್ಲ ಮಾಡ್ಬಿಟ್ಟವ್ರು ಈ ಸಿನಿಮಾದಲ್ಲಿ. ಹೌದಾನೆ ಸಂಗೀತ? ಹೌದಾನೆ ಸಂಗೀತ? ಸೊ ತುಂಬ ವಿಶೇಷವಾಗಿದೆ. ಹೌದು ಒಂದು 3 ಸಲ ಅನ್ಬೇಕು ಸಂಗೀತ. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾಯಿಂದ ಸಂಗೀತ ಅವರು ಮತ್ತು ದಿಗಂತ್ ಅವರು ಇಲ್ಲಿವರೆಗೂ ನೀವೇನು ನೋಡಿದ್ರಿ ದಿಗಂತ್ ಅವರ ಕಾಮಿಡಿ, ದಿಗಂತ್ ಅವ್ರನ್ನ ಅದಲ್ಲ ಅಣ್ಣ ಸಖತ್ತಾಗಿ ಮಾಸಿಯಾಗಿ ಏನು ಬೇಕೆಲ್ಲ ಮಾಡೋರು. ಕೆಲವು ಡೈಲಾಗ್ಗಳು ಇವ್ರು ಏನ್ರದಾಗ ಇವ್ರು ಡಬ್ಬಿಂಗ್ ಬೇರೆ ಮಾಡಿದ್ರು ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾಜಾಲ ಉದುರಿಸೋರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಂಗೀತನೂ ಅಷ್ಟೇ ಮಾಸಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಮಾರಿಗೋಲ್ಡ್ ದಯವಿಟ್ಟು ಥಿಯೇಟ್ರ್ ನೋಡಿ. ಒಂದು ಮಾತು ಹೇಳ್ತೀನಿ, ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ, ಇದಲ್ಲ ಓಡಿಸ್ಕೊಂಡು ಹೋಗೋಂಥ ಸೀನಲ್ಲ ಇದು. OTTಲಿ ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಇರಬೇಕು ಅಂತ ಇರೋದು. ನೀನು ಹೇಳ್ಬೋದು, ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡಬೇಕು. ಮಾರಿಗೋಲ್ಡ್ ದಯವಿಟ್ಟು ಗೆಲ್ಲಿಸಿ. ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ. ನಿಮ್ಮ ನೋಡೋಕ್ಕೆ ಇಂಡೋನೇಷ್ಯಾದಿಂದ ಬಂದಿದ್ದೀನಿ. ಹೌದು ಅಲ್ವಾ? ನಿಜ ಹೇಳ್ಬೇಕು ತಾನೆ? ಸುಳ್ಳು ಅಂತ ಹೇಳಿ ಕರೆಕ್ಟ್ ಸ್ವಲ್ಪ ಲೇಟ್ ಬಂದ್ರೆ ಪರವಾಗಿಲ್ಲ. ಆಯಿತು. ಇವತ್ತು ಇಂಡೋನೇಷ್ಯಾದಲ್ಲಿ ಇವ್ರು ನೋಡಕ್ಕೆ ಬಂದ 5 ನಿಮಿಷ ಲೇಟಾಗಿ. ಈ ಸಿದ್ದರಾಮಯ್ಯ ಅವ್ರಿಗೆ ಮೋದಿ ಅವ್ರಿಗೆ 0 ಟ್ರಾಫಿಕ್ ಇರ್ತಿದೆ. ಪ್ರಥಮ ಇರಲ್ಲ ಅಂತ ಈ ಸಂಗೀತಕ್ಕೆ ಗೊತ್ತಿಲ್ಲ. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಮಕ್ಕ ಗಂಟ ಎಲ್ಲ ಕಡೆ ಮಾಡಿ ಬಂದಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಗೆಲ್ಲಿಸಿ ಥಿಯೇಟ್ರಲ್ಲಿ. ನಿಮ್ಮ ಕೈ ಮುಗಿತೀನಿ. ಒಳ್ಳೆ ಸಿನಿಮಾ. ಥ್ಯಾಂಕ್ ಯು.